ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು, ಹನುಮಾನ್ ಧ್ವಜ ಹಾರಿಸ್ಬೇಕು, ಊರಿನ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನು ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಕ್ಕೆ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ. ನಿಮ್ಮಿಂದ ಕಲಿಬೇಕನ್ನ ನಡವಳಿಕೆನ? ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥವ್ರು ನೀವು ಮಾಡಕೊಟ್ಟಿರೋದು. ಇವತ್ತು ಕೇಸರಿ ಯಾತಿಗೆ ಬೆಳೀತಾ ಇದೆ ಅಲ್ಲಿ? ನನ್ನಿಂದಲ. ಅದನ್ನು ಬೆಳೆಸ್ತಾ ಇರೋರು ನೀವುಗಳು ಕಾಂಗ್ರೆಸ್ನವರು. ಅಲ್ಲೆಲ್ಲ ಅರಸೀಕೆರೆಯಲ್ಲಿ ಶಾಲಾ ಶಿಕ್ಷಕಿ ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಬಣ್ಣ ಅಂತ ಹೇಳಿ, ಹೂ ಅಂತ ಹೇಳಿ, ಚಿಹ್ನೆ ಅಂತ ಹೇಳಿ, ಕಮಲದ ಹೂ ತೋರಿಸ್ಬಿಟ್ಲು ಅಂತ ಹೇಳಿ ಟೀಚರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಲ್ಲಿ ನಿಮ್ಮ ಶಾಸಕ ಒಂದು ಪ್ರಚಾರ ಮಾಡ್ಕೊಂಡ್ರು. ಇನ್ನು ಚಾಮರಾಜನಗರಕ್ಕೆ ಹೋದರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅದು ಯಾವುದೋ ರಾಬರ್ಟ್ ಪಿಕ್ಚರೋ ಇಂಥೋ ಯಾವುದರಲ್ಲೋ ಅದೇನೋ ರಾಮ ಬಂದ ಅದಂತ ಒಂದು ಹಾಡಿದೆ ಅಂತಲ್ಲ, ಯಾವುದೋ ಹಾಡೋದು ರಾಮ ಬಂದ ಹನುಮ ಬಂದ ಜಾಗ ಬಿಡ್ರು ಅಂತಲೇ ಏನೋ ಒಂದು ಹಾಡಿರ್ಬೇಕಲ್ವ? ಆ ಒಂದು ಹಾಡನ್ನು ಗಣರಾಜ್ಯೋತ್ಸವದಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಎದ್ದೇ ಹೋಗ್ಬಿಡ್ತಾರೆ. ಪ್ರತಿನಿತ್ಯ ಈ ರೀತಿಯ ನಿಮ್ಮ ನಡವಳಿಕೆಗಳಿಂದ ಇವತ್ತು ಆ ಒಂದು ಸಂಘಟನೆಗಳಿಗೆ ಶಕ್ತಿ ತುಂಬ್ತಾ ಇರತಕ್ಕಂಥವ್ರು ನೀವುಗಳು. ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಶಕ್ತಿ ತುಂಬ್ತಾ ಇದ್ದೀರಿ. ನಾನು ಕೇಸರಿ ಧ್ವಜ ಇದನ್ನು ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ. ಅಂಬೇಡ್ಕರ್ದು ಹಾಕಿದ್ದೇನೆ, ರೈತರದು ಹಾಕಿದ್ದೇವೆ. ನನ್ನ ಪಕ್ಷದ ಗುರ್ತೇ ಹೆಸರು. ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ, ವೈಟ್ ಶರ್ಟ್ ಹಾಕುವೆ, ಈಗ ಫುಲ್ ವೈಟ್ ಆ್ಯಂಡ್ ವೈಟಲ್ಲೇ ಇರ್ತೀನಿ. ಈಗ ಹಳದಿ ನಮ್ಮ ರಾಷ್ಟ್ರೀಯ ಧ್ವಜದಲ್ಲೇ ಇಟ್ಟಿದ್ದೀರಿ. ಇದು ಯಾವ ದೊಡ್ಡ ವಿತಂಡವಾದ ನಿಮ್ಮದು?